ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮನಸ್ಸಿನ ಆಗ್ರಹ ಏನೆಂಬುದನ್ನು ಗಮನಿಸುತ್ತಾ ಇರುವನು. ನೀವೇನು ಆಗ್ರಹಿಸುತ್ತೀರಿ, ಏನನ್ನು ಬಯಸುತ್ತೀರಿ, ಅದನ್ನೆಲ್ಲ ಗಮನಿಸಿ ತಮ್ಮ ಮಕ್ಕಳಿಗೆ ಹಾಗೆ ನೆರವೇರಿಸುವರಂತ. ಕೀರ್ತನೆಗಳು 24ನೇ ವಾಕ್ಯವನ್ನು ನೋಡಿರಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿಮ್ಮ ಇಷ್ಟಾರ್ಥವನ್ನು ದೇವರು ನೆರವೇರಿಸಿ ನಿಮ್ಮ ಸಂಕಲ್ಪವನ್ನು ಸಫಲ ಮಾಡಿ ಆಶೀರ್ವದಿಸುವರು. ಒಮ್ಮೆ ಒಬ್ಬ ಯವನ ಮಗಳು ನನಗೆ ಒಂದು ಪತ್ರವನ್ನು ಬರೆದಿದ್ದರು. ಅವರು ಆ ಕಾಲೇಜಿನಲ್ಲಿ ಓದನ್ನು ಮುಗಿಸಿ, ನನಗೆ ತಂದೆ ತಾಯಿ ಇಲ್ಲ, ಅವರನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡೆ. ನಮ್ಮ ಸಮೀಪದ ಬಂಧುಗಳೇ ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಓದಿಸುತ್ತಾ ಇದ್ದಾರೆ. ಕೆಲವೊಮ್ಮೆ ಪ್ರೀತಿಯಿಂದ ಇರುವರು, ಇನ್ನು ಕೆಲವೊಮ್ಮೆ ಬಹಳ ಕಠಿಣವಾಗಿ ನಾನೊಂದು ಅವಶ್ಯಕತೆ ಅಂದರೆ ಅವರ ಮುಂದೆಯೇ ಕೈಚಾಚಬೇಕು. ಅಪ್ಪ ಅಮ್ಮ ಅಂದರೆ ಹಕ್ಕಿನಿಂದ ಕೇಳಬಹುದು, ಇವರು ನನ್ನ ಮೇಲೆ ಕರುಣೆ ತೋರಿಸಿ ಕಾಪಾಡುತ್ತಿದ್ದಾರೆ. ದೃಢವಾಗಿ ಕೇಳಲು ಆಗದಲ್ಲ. ಆದ್ದರಿಂದ ಭಯಪಟ್ಟು ಪ್ರತಿನಿತ್ಯ ಬಾಳುತ್ತಾ ಇದ್ದೇನೆ. ದೇವರ ಕೃಪೆಯಿಂದ ನಾನು ಬಯಸಿದಂತೆ ಒಳ್ಳೆಯ ಎಜುಕೇಶನ್ ಮಾಡಿದೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದೆ. ಚೆನ್ನಾಗಿ ಓದುವುದರಿಂದ ಅವರು ಏನು ಹೇಳಲು ಆಗುವುದಿಲ್ಲ. ಈಗ ಹೇಳುತ್ತಾರೆ, ಇವಳನ್ನು ಹೇಗೆ ಮದುವೆ ಮಾಡುವುದು, ಲಕ್ಷಗಟ್ಟಲೆ ಖರ್ಚಾಗುತ್ತದಲ್ಲ. ಹಾಗಾಗಿ ಯಾರೋ ಒಬ್ಬರಿಗೆ, ಚೆನ್ನಾಗಿ ಓದಿದ ಒಳ್ಳೆ ಸೌಕರ್ಯವುಳ್ಳಂತ ಒಬ್ಬರಿಗಾದರೆ ಹೆಚ್ಚು ಹಣ ಕೊಡಬೇಕು, ಯಾರೋ ಒಬ್ಬರಿಗೆ ಮದುವೆ ಮಾಡಿ ಕೊಡೋಣ ಎಂಬುದಾಗಿ ಮಾತನಾಡುತ್ತಿದ್ದಾರೆ. ಈ ಮಗಳು ವೇದನೆಯಿಂದ ಪತ್ರವನ್ನು ಬರೆದಿದ್ದಳು. ನನ್ನ ತಂದೆ ತಾಯಿ ಇದ್ದಿದ್ದರೆ ನಾನು ಹೋಗಿ ನನ್ನ ಬಯಕೆಯನ್ನು, ಆಸೆಯನ್ನು ಅವರ ಬಳಿ ಹೇಳಬಹುದಿತ್ತು. ಆದರೆ ಈಗ ನನಗೆ ಏನು ಹೇಳಲಾಗದು. ಅವರು ನನ್ನ ಮೇಲೆ ಕರುಣೆ ಇಟ್ಟು ನನ್ನನ್ನು ಓದಿಸಿದ್ದಾರೆ. ಅವರು ಹೇಳುವುದೇ, ಹಾಗಾಗಿ ನನಗೆ ಯಾರಿದ್ದಾರೆ ಎಂಬುದಾಗಿ. ನಾನು ಆ ಮಗಳಿಗೆ ಬರೆದೆ, ನಿನಗೊಬ್ಬ ಪರಮ ತಂದೆ ಇದ್ದಾರೆ. ಯೇಸು ನಿನ್ನ ಇಷ್ಟವನ್ನು ನೆರವೇರಿಸುವರು. ನೀನು ಬಯಸಿದ್ದನ್ನು ದೇವರ ಬಳಿ ಕೇಳು, ಸಿನ್ಸಿಯರ್ ಆಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡು, ದೇವರು ನೆರವೇರಿಸುವರು ಎಂದು. ಕೆಲವು ತಿಂಗಳು ಕಳೆಯಿತು. ವಿವಾಹ ಆಮಂತ್ರಣದೊಂದಿಗೆ ಅವಳೊಂದು ಪತ್ರವನ್ನು ಕಳುಹಿಸಿದ್ದಳು. ಅವಳು ಬರೆದಿದ್ದಳು, ಅಂಕಲ್, ನೀವು ಹೇಳಿದಂತೆ ನಾನು ಯೇಸು ಕ್ರಿಸ್ತನ ಬಳಿ ಹೋಗಿ ನನ್ನ ಆಸೆಯನ್ನೆಲ್ಲ ಹೇಳಿ ಪ್ರಾರ್ಥಿಸಿದೆ. ಬಹಳ ಆಶ್ಚರ್ಯಕರವಾಗಿ ಈ ಕುಟುಂಬದವರೇ ಆಶ್ಚರ್ಯ ಪಡುವಂತ, ನನಗಿಂತ ಹೆಚ್ಚು ಓದಿದ, ಒಳ್ಳೆ ಆತ್ಮೀಕನಾದ, ಒಳ್ಳೆ ಕೆಲಸದಲ್ಲಿ ಇರುವಂತ ಆ ವರನ ಕುಟುಂಬದವರೇ ಹುಡುಕಿ ಬಂದು ನನ್ನನ್ನು ಸ್ವೀಕರಿಸಿಕೊಳ್ಳಲು ಅವರು ಅರ್ಪಿಸಿದ್ದಾರೆ. ಈ ವಿವಾಹ ಆಮಂತ್ರಣವನ್ನು ಇಟ್ಟು ಪ್ರಾರ್ಥಿಸಿರಿ ಎಂಬುದಾಗಿ. ನೋಡಿದಿರಾ, ಅವಳ ಆ ಇಷ್ಟವನ್ನು ಹೇಳುವುದಕ್ಕೂ ಯಾರೂ ಇಲ್ಲ, ಕೇಳುವುದಕ್ಕೂ ಯಾರೂ ಇಲ್ಲ. ಆದರೆ ದೇವರು ಅವಳ ಇಷ್ಟವನ್ನು ಅರಿತು ನೆರವೇರಿಸಿ ಕೊಟ್ಟರು. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಇಷ್ಟ ಯಾರ ಬಳಿ ಹೇಳಲು ಆಗದು, ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೇಳಿದರೆ ನಗುತ್ತಾರೆ, ಕೇವಲವಾಗಿ ಮಾತನಾಡುತ್ತಾರೆ ಅಂದುಕೊಳ್ಳುತ್ತೀರಾ? ಯೇಸುವಿನ ಬಳಿ ಹೋಗಿ ಹೇಳಿರಿ, ಆತನು ನಿಮ್ಮನ್ನು ಸುಂದರವಾಗಿ ಸಂತೈಸಿ ಸುಂದರವಾಗಿ ನೆರವೇರಿಸುವನು. ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲ, ಕೊರತೆ ಹೇಳುವುದಿಲ್ಲ. ಅಂತಹ ಒಬ್ಬ ಅದ್ಭುತವಾದ ದೇವರು ಯೇಸು. ಆತನು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವನು. ಈಗ ಹೇಳುವಿರಾ, ದೇವರೇ, ನನ್ನ ಹೃದಯದ ಆಗ್ರಹ ಇದುವೆ, ಇದನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದು, ನೀವೇ ಅದನ್ನು ನೆರವೇರಿಸಿ ಕೊಡಬಹುದು ಎಂದು ಈ ಮಗನು ಈ ಮಗಳು ಪ್ರಾರ್ಥನೆ ಮಾಡುತ್ತಾರೆ. ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸಂತೋಷ ಪಡಿಸಿ. ಹಿಂದೆ ಅವರ ಇಷ್ಟಾರ್ಥ ನೆರವೇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.